ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ಅಫ್ರೋಜ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಅಬ್ಬು, ಐ ಲವ್ ಯು. ಹುಟ್ಟದ ಹಬ್ಬದ ಶುಭಾಶಯಗಳು ಅಫ್ರೋಜ್ ಖಾನ್ ಅವರಿಗೆ. ನಾವು ವಾರ್ಡ್ ನಂಬರ್ 11 ಇರೋದು. ನಮಗೆ ತುಂಬ ಖುಷಿ ಆಗ್ತೈತೆ ಅಫ್ರೋಜ್ ಖಾನ್ ಬರ್ಡೇ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತು ಹುಟ್ಟಿದ ಹಬ್ಬ ಅಂಗವಾಗಿ ಇವತ್ತು ನಮ್ಮ ಧರ್ಮಗುರುಗಳು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ಗಳು ಹಾಗೂ ನಮ್ಮ ಫ್ರೆಂಡ್ಸ್ ಸರ್ಕಲ್ಲು, ನಮ್ಮ ಏರಿಯಾ ಮುಖಂಡರು ಎಲ್ಲ ಸೇರಿ ತೀರ್ಮಾನ ಮಾಡೋದು ಎಲ್ಲ ಥರ ನಾವು ಬರ್ಡೇ ಮಾಡ್ತೀವಿ. ಪಟಾಕಿ ಹೊಡ್ಸೋದು ಸುಮಾರು 20-30 ಸಾವಿರ ರೂಪಾಯಿ ಖರ್ಚು ಮಾಡೋದು ಅದೆಲ್ಲ ಬೇಡ. ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ರೆ, ನಾವು ತುಂಬ ಕಷ್ಟಪಟ್ಟು ಓದಿರೋದು, ಅದಕ್ಕೋಸ್ಕರ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ಏನು ಮಾಡೋದು ಅಂತ ಹೇಳಿದ್ರು. ಎಲ್ಲ ಬುಕ್ಸು ವಿತರಣೆ ಮಾಡಪ್ಪ, ಬುಕ್ಸ್ ಆದಮೇಲೆ ನೆಕ್ಸ್ಟ್ ನೀವು ಬ್ಯಾಗ್ ವಿತರಣೆ ಮಾಡು, ಸಾಕ್ಸು ಶೂಸ್ ಕೊಡು. ಜನ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅದನ್ನು ನನಗೆ ನೆನೆಸ್ಕೊಂಡು ಸುಮಾರು ಆ ಟೈಮಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಓದೋಕ್ಕೆ. ಒಂದೇ ಬುಕ್ಕಲ್ಲಿ 4 ಪಾರ್ಟ್ ಮಾಡ್ತಾಯಿದ್ದೆ ನಾನು. ಅದಕ್ಕೋಸ್ಕರ ನಾನು ಇಲ್ಲ ಇದು ಮಾಡಬೇಕು ನಾನು ಅಂತ ಯೋಚನೆ ಮಾಡಿ ನಾವೆಲ್ಲ ಸುಮಾರು 300 ಇಂದ 350 ಕಿಟ್ಟು ಪ್ಯಾಕ್ ಮಾಡಿ ಪೆನ್ಸಿಲ್ ಪೆನ್ನು ಎಲ್ಲ ಸ್ಟೇಷನರಿ ಸಮೇತ ಮತ್ತು ಬುಕ್ಸು ಎಲ್ಲ ಮಕ್ಕಳು ಒಂದೇ ಸ್ಟ್ಯಾಂಡರ್ಡಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ 10ನೇ ತರಗತಿ ತನಕ ಎಲ್ಲ ಕೊಟ್ಟಿದ್ದೀವಿ. ನಮ್ಮ ಅವರ ಅಭಿಮಾನಕ್ಕೆ ಅವರು ಎಲ್ಲದಕ್ಕೆ ಚಿರುಮಣಿ ಹೇಳೋಕ್ಕೆ ಬಯಸ್ತೀನಿ. ಅವರು ನನಗೋಸ್ಕರ ಎಲ್ಲ ಟೈಮಲ್ಲಿ ನನಗೆ ಹೇಳ್ತಾಯಿದ್ದಾರೆ, ಕಾರ್ಪೊರೇಟರ್ ಆಗಪ್ಪ, ನೀನು ಕಾರ್ಪೊರೇಟರ್ ಆಗೋಕ್ಕೆ ಲಾಯಕ್ಕಿದೆಯಾ ಅಂತ ನಮಗೆ ಎಲ್ಲ ಗುರುಗಳು ಎಲ್ಲ ಹೇಳ್ತಾರೆ. ಆದರೆ ನನಗೆ ಇಷ್ಟ ಇದೆ, ದೇವ್ರ ಇಚ್ಛೆ ನೋಡೋವ, ನಮ್ಮ ಬರೋ ಟೈಮಲ್ಲಿ ನಾನು ಮಾಡಿದೆ ಇನ್ನೂ ಒಳ್ಳೆಯ ಕೆಲಸ ಮಾಡ್ತೀನಿ. ಇಡೀ ಕೋವಿಡ್ ನೀವು ಹೇಳ್ದಂಗೆ ಕೋವಿಡ್ ಟೈಮಲ್ಲಿ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಎಲ್ಲ ಟೈಮಲ್ಲಿ ಯಾವ ಜನಾಂಗ ಭೇದ ಭಾವ ಇಲ್ಲದೆ ದೇವ್ರಿಗೆ ಅಲ್ಲಾಗೆ ಸಾಕ್ಷಿ ಮಾಡಿ ಹೇಳ್ತಾಯಿದ್ದೀನಿ. ಎಲ್ಲ ಟೈಮಲ್ಲಿ ನಾನು ಯಾವ ಜನಾಂಗ ನೋಡಿಲ್ಲ, ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ನೋಡಿಲ್ಲ. ಎಲ್ಲ ಜನಾಂಗಕ್ಕೆ ಸೀಮಿತವಾಗಿ ನಾನು ಎಲ್ಲ ಸಪೋರ್ಟ್ ಮಾಡಿದ್ದೀನಿ, ಕೆಲಸನೂ ಮಾಡಿದ್ದೀನಿ. ಮತ್ತು ನಮ್ಮ ಯಾವುದೋ ಆ್ಯಕ್ಟಿವಿಟೀಸ್ ಇಲ್ಲಿ ಅವರೆಲ್ಲ ಸಹಕರಿಸಿದ್ರು ಸರ್. ಎಲ್ಲ ವಿಶೇಷ ಅನ್ಸುತ್ತೆ ಇವತ್ತು ನಿಮ್ಮ ಬರ್ತಡೇನೂ ಕೂಡ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಬರ್ತಡೇ. ಡಿ.ಕೆ. ಸಾಹೇಬರು ತುಂಬ ಗಣ್ಯ ವ್ಯಕ್ತಿ. ಅವರು ಸನ್ಮಾನ್ಯ ಡೆಪ್ಟಿ CM ಅವ್ರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಜನ್ಮದಿನದ ಶುಭಾಶಯಗಳಾಗಲಿ. ಅವರು ತಾಯಿ ಚಾಮುಂಡಿ ಅವ್ರಿಗೆ ಒಳ್ಳೆ ಆಯಸ್ಕೊಳ್ಳಿ. ಅವರು ಜನ ಸಂಪರ್ಕ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ, ಅವರು ಇನ್ನೂ ಮುಂದೆ ಬಂದು CM ಆಗಲಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಸರ್ ಸುಮಾರು 15 ವರ್ಷದಿಂದ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಯಾವುದು ಪವರ್ ಇರಲಿಲ್ಲ ನನ್ನ ಹತ್ರ, ಏನೂ ಇರಲಿಲ್ಲ. ಎಲ್ಲ ಸಾಹೇಬರು ತನ್ವೀರ್ ಸೇಠ್ ಸಾಹೇಬ್ರ ಹತ್ರ ಹೇಳಿ ಅವ್ರ ಹತ್ರ ನಂಬರ್ ತೊಗೊಂಡು ಎಲ್ಲರೂ ಫೋನ್ ಮಾಡಿ, ಅಣ್ಣ ಬಾ ಅಣ್ಣ ಎಲ್ಲಿದ್ಯಾ ಅಣ್ಣ ಸ್ವಲ್ಪ ಮಾಡ್ಕೊಬಿಡೋಣ ಯೂಜಿ ಕೆಲಸ ಅಂತ ಆ ಥರ ಕೆಲಸ ಮಾಡಿರೋದು. ಎಲ್ಲ ನೋಡಿ ನಮ್ಮ ರಕ್ತದಲ್ಲಿ ಬಂದುಬಿಟ್ಟಿದೆ. ನಮ್ಮ ತಂದೆ ಜನ ಸೇವೆ ಮಾಡ್ಕೊಂಬಂದಿರೋದು, ನಮ್ಮ ಅಣ್ಣ ಮಾಡಿದ್ರು, ಈಗ ನಾನು ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. 100% ಅಧಿಕಾರ ಸಿಕ್ಕಿದ್ರೆ ಇನ್ನೂ ಪವರ್ ಬಂದ್ಬಿಡುತ್ತೆ. ನಿಮ್ಗೆ ಗೊತ್ತಿದೆಯಲ್ಲ,
ಪವರು ಎಂತೆಂತ ಅದು ಒಂದು ಕಾರ್ಪೊರೇಟ್ರು ಸದಸ್ಯರು ಆಗಬೇಕಾದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ, ರಾಜ್ಯ ಮಾರ್ಗ ಮಾಡ್ತೀನಿ, ಏನೇ ಇದೆ ನಂದು. ಹೆಂಗೆ ಗ್ಯಾರಂಟಿಗೆ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟು ಅದೇ ಥರ ನಡೆದಿದ್ದಾರೆ, ಅದೇ ಥರ ನಾನು ಒಂದು 5 ಗ್ಯಾರಂಟಿ ಕೊಡ್ತೀನಿ. ನನ್ನ ಎಲೆಕ್ಷನ್ ಬರಲಿ ಮುಂದೆ ಹೇಳ್ತೀನಿ ನಿಮಗೆ. ಜನತೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀರಾ? ಡೆಫಿನೆಟ್ಲಿ ತಾವು ನಿಮ್ಮ ಮುಖಾಂತರ ನಾವು ಎಲ್ಲರಿಗೆ ದಯಮಾಡಿ ನನಗೆ ಆಶೀರ್ವದಿಸಿ, ನೀವು ಒಳ್ಳೆಯದಾಗಲಿ ಅಂತ ನನಗೆ ಬಯಸಿ, ನಾನು ನಿಮಗೆಲ್ಲ ಚಿಕ್ಕ ತಮ್ಮ ಥರ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಿದೆ, ಮನೆ ಹೋಗಿ ನೀವು ಬೇಕಾದರೆ ನಿಮ್ಮ ರಿಪೋರ್ಟ್ ತೊಗೊಳ್ಳಿ, ಯಾವ ಥರ ಇದೆ. ಅಫ್ರೋಜ್ ಅಂದ್ರೆ ಆಗಿದ್ರೆ ನಮ್ಮ ಬಗ್ಗೆ ನಾನೇ ಹೇಳ್ಕೊಳ್ಳೋದೇನಿಲ್ಲ, ಅವರ ಮನಸ್ಸಲ್ಲಿ ಎಲ್ಲ ಒಳ್ಳೆ ಪ್ರೀತಿ ವಿಶ್ವಾಸ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.